ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು ಸಮಸ್ತ ಜನತೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿವಸ ನಾನಿಲ್ಲಿ ಮಾಹಿತಿ ಕೊಡೋದಕ್ಕೆ ಏನು ಬಂದಿದ್ದೀನಿ ಅಂದರೆ, ಶ್ರೀರಂಗಪಟ್ಟಣ ಗಂಜಾಮ್ನ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಅವ್ರ ಸಮಾಧಿ ಪಕ್ಕ ಒಂದು ಪ್ರೊಟೆಸ್ಟ್ ನಡೀತು ಹೋದ ಶುಕ್ರವಾರ. ಅದ್ರ ಬಗ್ಗೆ ಕೂಲಂಕುಷವಾಗಿ ವಿವರವಾಗಿ ಅದಾದಮೇಲೆ ಏನು ಬೆಳವಣಿಗೆ ನಡೆದಿದೆಯೋ ಅದ್ರ ಬಗ್ಗೆ ಜನಗಳ ಹತ್ರ ಮಾಹಿತಿ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಹೀಗೆ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿನಲ್ಲಿ ಅವ್ಯವಹಾರಗಳು ನಡೆದಿದೆ, ಬೈಲಾಗಳ ಉಲ್ಲಂಘನೆ ಆಗಿದೆ, ಇದಂತೆ ಬೇರೆ ಏನೇನೋ ಕಾರಣಗಳಿದೆ ಅಂತ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬ್ರಾದ RTI ಕಾರ್ಯಕರ್ತರಾದಂಥ ಇವರು ಮಾಹಿತಿಯನ್ನು ಪಡೆದು ಇದನ್ನೆಲ್ಲ ಸೇರಿಸ್ಕೊಂಡು ಎಲ್ಲರೂ ಗಮನಕ್ಕೆ ತಂದರು. ಆಮೇಲೆ ಎಲ್ಲೆಲ್ಲಿ ಪತ್ರ ಬರಿಬೇಕಾಯ್ತು ಅಲ್ಲೆಲ್ಲ ಪತ್ರ ಬರೆದ್ರು. ಆ ಪತ್ರ ಬರೆದ ಮೇಲೆ ಅಲ್ಲಿ ನಡೆದಿರೋದು ಸತ್ಯಾಸತ್ಯತೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ರು. ಈ ಪ್ರೊಟೆಸ್ಟ್ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ರಿಗೂ ನನ್ನ ಕೃತಜ್ಞತೆಗಳು. ಹಾಗೂ ಗಂಜಾಮ್ ಜನತೆ, ಶ್ರೀರಂಗಪಟ್ಟಣ ಜನತೆ ಶಾಂತಿಯುತವಾಗಿ ಈ ಪ್ರೊಟೆಸ್ಟ್ನ ತಗೊಂಡು ಹೋದರು, ಅದಕ್ಕೆ ಅವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಹೀಗೆ ವಕ್ಫ್ ಬೋರ್ಡ್ನಲ್ಲಿ ಈಗ RTI ಕಾರ್ಯಕರ್ತರಾದಂಥ ಇವರು ಮಾಹಿತಿ ಪಡೆದು ಅದನ್ನು ತೋರಿಸಿದಕ್ಕೋಸ್ಕರ ಅಲ್ಲಿ ಲೋಕಲ್ MLA ಆದಂಥ ಅವ್ರು ಬಂದ್ಬಿಟ್ಟು ಇದನ್ನೆಲ್ಲ ಪರಾಮರ್ಶಿ ಅವ್ರ ಜೊತೆಗೆ ತಹಸೀಲ್ ಸಾಹೇಬ್ರು ಮೇಡಮ್ನ ಕರ್ಕೊಂಡು ಬಂದು ಇದನ್ನೆಲ್ಲ ನೋಡಿದ ಮೇಲೆ ಅವ್ರಿಗೂ ಗೊತ್ತಾಯಿತು ಇದೆಲ್ಲ ಪೂರಕವಾದ ದಾಖಲೆ ಅಂತ. ಆಮೇಲೆ ಅವರು ಬೆಂಗಳೂರಿಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಸರಿಪಡಿಸ್ಕೊಳ್ಳೋಕ್ಕೆ ನೀವೇನೇನು ಬೇಕು ಕ್ರಮ ಮಾಡ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಅನುಕೂಲ ಮಾಡಿಕೊಟ್ರು. ಅದ್ರ ಪ್ರಕಾರ ಅಲಿಮುಲ್ಲಾ ಶರೀಫ್ ಸಾಹೇಬರು ಬೆಂಗಳೂರಿಗೆ ಹೋಗಿ ಯಾರ್ಯಾರನ್ನ ಭೇಟಿ ಮಾಡಬೇಕಾಯ್ತು ಅವ್ರನ್ನೆಲ್ಲ ಭೇಟಿ ಮಾಡಿಬಿಟ್ಟು ಇದನ್ನೆಲ್ಲ ಅವ್ರಿಗೆ ತಲುಪಿಸ್ಬಿಟ್ಟು ಬಂದಿದ್ದಾರೆ. ಈಗ ನಾನು ಕೇಳೋ ಪ್ರಶ್ನೆ ಏನಂತ ಅಂದರೆ, ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬರು RTI ಕಾರ್ಯಕರ್ತರು ಅವರು ಇಷ್ಟೆಲ್ಲ ಮಾಹಿತಿ ಪಡೆದು ಇದರಲ್ಲೆಲ್ಲ ಇಷ್ಟು ತಪ್ಪು ಹುಡುಕಿದ ಮೇಲೆ ಅಲ್ಲಿ ಕುಂತಿದ್ದವ್ರಿಗೆ ಯಾಕೆ ಇದೆಲ್ಲ ಗೊತ್ತಾಗಲಿಲ್ಲ? ಅವ್ರು ಯಾಕೆ ಇವ್ರಿಗೆಲ್ಲ ಅಕ್ರಮವಾಗಿ ನಡ್ಕೊಂಡು ಹೋಗೋದು ದಾರಿ ಮಾಡಿಕೊಟ್ರು? ಇದು ನನ್ನ ಪ್ರಶ್ನೆ. ಇದೇ ಥರ ನಡೆದಿರೋದ್ರಿಂದ ವಕ್ಫ್ ಬೋರ್ಡ್ ಎಕ್ಕುಟ್ಟೋಗಿರೋದು ಪ್ರಮುಖ ಕಾರಣ. ವಕ್ಫ್ ಆಫೀಸರ್ಸ್ ಅವ್ರು ತಪ್ಪು ಮಾಡಿದ್ರೇ ಎಲ್ಲ ಕಡೆ ತಪ್ಪಾಗೋದು. ಅವ್ರು ಸರಿ ದಾರಿಲಿ ನಡೆದ್ಬಿಟ್ರೆ ವಕ್ಫ್ ಬೋರ್ಡ್ 1995 ಆ್ಯಕ್ಟ್ ಮುಖಾಂತರ ಬಹಳ ಪ್ರಬಲವಾಗಿದೆ. ಇವ್ರು ಅದ್ರ ಮೇಲೆ ಯಾರಿಗೆ ಹಿಡಿಬೇಕೋ ಅವ್ರಿಗೆ ಹಿಡಿತಾರೆ, ಯಾರಿಗೆ ಬಿಡಬೇಕು ಅವ್ರಿಗೆ ಲಂಗುಲಮಾಗಿಂದಲೇ ಬಿಟ್ಬಿಡ್ತಾರೆ. ಇದರಿಂದಾನೇ ಈ ಥರ ಎಕ್ಕುಟ್ಟೋಗಿರೋದು. ಈಗ ನಾನು ಸಾರ್ವಜನಿಕರಲ್ಲಿ ಏನು ಮನವಿ ಮಾಡ್ಕೋತಾ ಇದ್ದೀನಿ ಅಂದರೆ, ಈ ವಕ್ಫ್ ಬೋರ್ಡಲ್ಲಿ ಸುಧಾರಣೆ ಅನ್ನೋದು ಏನಾದ್ರು ಬರಬೇಕು ಅಂದರೆ ನಾವು ಅಲಿಮುಲ್ಲಾ ಶೇಖ್ರು ಇನ್ನೊಬ್ಬರು ಅಂತ ಅಲ್ಲ, ಜನತೆ ಜಾಗೃತಿ ಆಗಬೇಕು, ಜನತೆ ಪ್ರಶ್ನೆ ಕೇಳಬೇಕು. ಆ ಜ್ಯೂರಿಡಿಕ್ಷನ್ನಲ್ಲಿರೋ ಇನ್ಸ್ಟಿಟ್ಯೂಷನ್ಗಳು, ಕಮಿಟಿಗಳು ರಿನ್ಯೂ ಬಂದಾಗ ಇದೆಲ್ಲ ಪಾರದರ್ಶಕತೆಯಿಂದ ಇದೆಯಾ ಅಂತ ಆ ಜ್ಯೂರಿಡಿಕ್ಷನ್ನಲ್ಲಿರೋರು ನೋಡ್ಕೋಬೇಕು. ಆಗ ಮಾತ್ರ ಈಗ ವಕ್ಫ್ ಬೋರ್ಡ್ನ ಸುಧಾರಣೆ ತರೋದಕ್ಕೆ ಸಾಧ್ಯ ಅನ್ಕೋತೀನಿ. ಇಲ್ಲ ಅಂದರೆ ಏನು ಮಾಡ್ತಾರೆ, ಇವ್ರು ಮಾಡೋ ತಪ್ಪನ್ನ ಹೋಗ್ಬಿಟ್ಟು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಅಂತಾರೆ. ಇವ್ರು ತಪ್ಪು ಮಾಡಿ ಅಲ್ಲಿ ಅಧಿಕಾರ ಅನುಭವಿಸೋರಿಗೆ ಯಾರಿಗೋ ಕುಣಿಸ್ಬಿಡ್ತಾರೆ. ನಾವು ಹಕ್ಕು ಕೇಳೋರು ನಮ್ಮ ಸ್ವಂತ ದುಡ್ಡು ಹಾಕ್ಕೊಂಡು ಕೋರ್ಟ್ ಕಲಿಬೇಕು. ಅಂಗೈಲಾಗಿರೋ ಗಾಯನ ನೋಡ್ಕೊಳ್ಳೋಕ್ಕೆ ಕನ್ನಡಿ ಮೇಲೆ ಬೇಕಾ? ಹಾಗೆ ಕಾಣಿಸ್ತದಲ್ಲ. ಯಾವ ಥರ ದಾರಿ ಹುಡ್ಕೊಂಡಿದ್ದಾರೆ ನೋಡ್ಕೊಳ್ಳಿ ಇವರು. ಇನ್ನು ಮುಂದೆ ಅದಕ್ಕೋಸ್ಕರ ನಾನು ಜನರಲ್ಲಿ ಕೇಳ್ಕೊಳ್ಳೋದು, ನಾವು ಜಾಗೃತರಾಗಿರಬೇಕು. ಹೀಗೆ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದೇ ಕಡೆ ಅಂತ ಅಲ್ಲ, ಎಲ್ಲ ಕಡೆ ಇದೇ ಥರ ಬೆಳವಣಿಗೆ ನಡೆಸಿ ವಕ್ಫ್ ಬೋರ್ಡ್ ಎಕ್ಕುಟ್ಟೋಗಿರೋದು. ವಕ್ಫ್ ಆಫೀಸರ್ಸ್ಗಳನ್ನ ಸರಿಯಾಗಿ ನಡೆಯೋ ದಾರಿನಲ್ಲಿ ನಾವು ಅವ್ರಿಗೆ ನಿಗಾ ವಹಿಸಬೇಕು. ಇನ್ನು ಮುಂದೆ ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ಗಳು ನಡೀತೀವೋ ವಕ್ಫ್ ಬೋರ್ಡ್ ಬಗ್ಗೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಪರಾಮರ್ಶಿ ಎಲ್ಲ ನೋಡ್ಕೊಂಡು ಅವ್ರು ನಡಿಬೇಕು. ಆ ಥರ ಸೂಕ್ತ ನಿರ್ದೇಶನ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ನವರು ಎಲ್ಲ ವಕ್ಫ್ ಆಫೀಸರ್ಸ್ಗೆ ಕೊಟ್ಟರೆ ಇನ್ನು ಮುಂದೆ ವಕ್ಫ್ ಬೋರ್ಡ್ನಲ್ಲಿ ಏನಾದ್ರು ಸುಧಾರಣೆ ಅನ್ನೋದಕ್ಕೋಸ್ಕರ ಬರ್ತದೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತುಹು.